ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನ 17ನೇ ದಿನ. ನೆನ್ನೆ ಮಲಗಿದ್ದು ಹೆಚ್ಚು ಕಡಿಮೆ 1 ಗಂಟೆಗೆ ಅನಿವಾರ್ಯ ಕಾರಣಗಳಿಂದ. ಇದೇ 1 ತಿಂಗಳ ಹಿಂದೆ ಆಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಿರ್ಲಿಲ್ಲ. ಇವತ್ತು ಎದ್ದೇಳೋಕ್ಕೆ 2 ಕಾರಣಗಳಿದ್ವು. ಒಂದು, 6 ಗಂಟೆಗೆ ಎದ್ದೇಳಲೇಬೇಕು ಅಂತ ಗೋಲ್ ಸೆಟ್ ಮಾಡಿರೋದ್ರಿಂದ. ಎದ್ದೇಳಲಿಲ್ಲ ಅಂದರೆ ಒಂದು ಗೋಲ್ ಬ್ರೇಕ್ ಆದರೆ ಉಳಿದಿರೋ ಎಲ್ಲ ಗೋಲ್ಸ್ಗಳ ಮೇಲೂ ಎಫೆಕ್ಟ್ ಆಗುತ್ತೆ. ಇನ್ನೊಂದು ರೀಸನ್ ಏನು ಅಂದರೆ, ಇವತ್ತು ಬೆಳಗ್ಗೆನೇ ದೇವಸ್ಥಾನದ ಪೂಜೆಗೆ ಹೋಗೋದಿತ್ತು. ಈ 2 ಮುಖ್ಯ ಕಾರಣಗಳಿಂದ ಎದ್ದೇಳೋಕ್ಕಾಗಲ್ಲ ಅಂತ ಮಲಗಿದ್ದ ದೇಹ ಮತ್ತು ಮನಸ್ಸು ಎರಡನ್ನೂ ಬಡಿದೆಬ್ಬಿಸಿ ಕ್ವಿಕ್ಕಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 7 ಗಂಟೆ. ಬಂದ ತಕ್ಷಣ 2 ಗ್ಲಾಸ್ ನೀರು ಕುಡಿದು ನನ್ನನ್ನು ನಾನು ಹೈಡ್ರೇಟ್ ಮಾಡ್ಕೊಂಡಿದ್ದಾಯಿತು. ನನಗೆ ರಾತ್ರಿ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ ತುಂಬ ಬಾಯಾರಿಕೆ ಆಗ್ತಿರುತ್ತೆ. ಹಾಗೆಯೇ ಈ ಜರ್ನಿಯಲ್ಲಿ ಲಾಸ್ಟ್ 1 ವೀಕಿಂದ ನನ್ನ ಆಹಾರ ಪದ್ಧತಿಯಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿರೋ 2 ಮುಖ್ಯ ಆಹಾರಗಳು ಅಂದರೆ, ಒಂದು ನೆಲ್ಲಿಕಾಯಿ. ಪ್ರತಿದಿನ ಒಂದೊಂದು ನೆಲ್ಲಿಕಾಯಿ ತಿಂತೀನಿ. ಕೆಲವೊಮ್ಮೆ ಜ್ಯೂಸ್ ಮಾಡ್ತೀನಿ, ಇಲ್ದಿದ್ರೆ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ನೀರಿನ ಬಾಟಲ್ಗೆ ಹಾಕಿಟ್ಟು ಪೂರ್ತಿ ದಿನ ಅದೇ ನೀರನ್ನು ಕುಡಿಯೋದು. ಮತ್ತೊಂದು ಲೆಮನ್ ಜ್ಯೂಸ್. ಸಕ್ಕರೆ ಹಾಕಲ್ಲ, ಹಾಗೆ ನೀರಿಗೆ ಹಾಕಿ ಕುಡಿಯೋದು. ಬೇಕಾದರೆ ಯಾವತ್ತಾದರೂ ಒಂದಿನ ಬೆಲ್ಲ ಅಥವಾ ಉಪ್ಪು ಸೇರಿಸಿ ಕುಡಿಬಹುದು.